ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೋಮ್ ಮೇಡ್ ಫೇಶಿಯಲ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ಫೇಸ್ ಗ್ಲೋ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು, ಸ್ಕಿನ್ ಟೋನ್ನ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನ ಈ ಫೇಶಿಯಲ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಸ್ಟೆಪ್ ಇರೋದ್ರಿಂದ ನೀವು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಯಾವ ಥರ ಮಸಾಜ್ ಮಾಡಬೇಕು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಜಾಸ್ತಿ ಲೈಕ್ ಮಾಡಿ. ಈ ಫೇಶಿಯಲ್ ಏನಾದರೂ ನಿಮಗೆ ಇಷ್ಟ ಆದರೆ, ನಿಮ್ಗೆ ಏನಾದರೂ ಇದರಲ್ಲಿ ರಿಸಲ್ಟ್ ಸಿಕ್ತು ಅನ್ನೋದಾದರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ನಾವಿಲ್ಲಿ ರೆಡಿ ಮಾಡ್ತಿರೋ ಫೇಶಿಯಲ್ಗೆ ಫಸ್ಟ್ ಸ್ಟೆಪ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗಿಗೆ ನಾನು ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕಾಯಿಸಿರೋ ಹಾಲನ್ನ ತೊಗೋಬೇಡಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗಿಗೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಸ್ಲ್ಯಾಶೆ ಕಾಫಿ ಪೌಡರ್, ನಾನು ಬ್ರೂ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ, 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ. ಇಷ್ಟೇ ಸಾಕು ನಮ್ಮ ಸ್ಕ್ರಬ್ಬಿಂಗಿಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕಿಗೆ ಇಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಲ್ಯಾಶೆ ಬ್ರೂ ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮೊಸರನ್ನ ಹಾಕ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನಾನು ಮಸಾಜ್ ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಜ್ ಕ್ರೀಮ್ಗೆ 1 ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್, 1 ಕ್ಯಾಪ್ಸೂಲ್ ವಿಟಮಿನ್ ಇ, ಹಾಗೆ 1 ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ರೀಮ್ ರೆಡಿ ಆಗುತ್ತೆ. ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಫೇಶಿಯಲ್ಗೆ ರೆಡಿ ಆಗೋಣ. ಬನ್ನಿ. ಫಸ್ಟ್ ಸ್ಟೆಪ್ಪು ನಾನು ಕ್ಲೆನ್ಸಿಂಗ್ನ ಮಾಡ್ಕೊತಾ ಇದ್ದೀನಿ. ಕ್ಲೆನ್ಸಿಂಗ್ ಮಾಡೋದಕ್ಕೆ ಹಾಲನ್ನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು ಕಾಟನ್ ಬಾಲ್ನ ತೊಗೊಂಡು ಹಾಲಿಗೆ ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊತೀನಿ. ನಾವಿಲ್ಲಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀವಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಿಂದ ಏನು ಉಪಯೋಗ ಅಂದರೆ, ಈ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಸೊ ನಮ್ಮ ಸ್ಕಿನ್ನಲ್ಲಿರೋ ಇಂಪ್ಯೂರಿಟಿ, ಡರ್ಟ್ ಎಲ್ಲ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ನಾನು ಈ ಮಸಾಜ್ನ 2 ಅಥವಾ 3 ಮಿನಿಟ್ಸ್ವರೆಗೂ ಮಸಾಜ್ನ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ 10 to 15 ಮಿನಿಟ್ಸ್ ನಾನು ಇದನ್ನು ಡ್ರೈ ಆಗೋದಕ್ಕೆ ಅಂತ ಬಿಡ್ತೀನಿ. ಸೊ ನಾವು ಯಾವುದೇ ಫೇಶಿಯಲ್ನ ಮಾಡಬೇಕಾದ್ರೂ ಕ್ಲೆನ್ಸಿಂಗ್ ಈಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಗಲೀಜು ಬಂದಿದೆ ನಮ್ಮ ಫೇಸಲ್ಲಿ ಅಂತ. ಇದು ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ. ಸೊ ಈ ಸ್ಟೆಪ್ಪು ಸ್ಕ್ರಬ್ಬಿಂಗ್. ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡೋದಕ್ಕೂ ಮುಂಚೆ ನಾವು ಕ್ಲೆನ್ಸಿಂಗ್ನ ಮಾಡ್ಕೊಂಡಿದ್ವಿ. ಕ್ಲೆನ್ಸ್ ಆದಮೇಲೆ ನಮ್ಮ ಫೇಸ್ನ ವಾಶ್ ಮಾಡ್ಕೊಂಡಿರ್ತೀವಿ. ಆ ಫೇಸ್ ವಾಶ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಮುಖನ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದೇ ತೇವಾಂಶದಲ್ಲೇ ನಾವು ಸ್ಕ್ರಬ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲ ಡ್ರೈ ಸ್ಕಿನ್ನಲ್ಲಿ ಸ್ಕ್ರಬ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಮುಖದಲ್ಲಿ ಸ್ವಲ್ಪ ತೇವ ಇರೋವಾಗಲೇ ನಾವು ಸ್ಕ್ರಬ್ ಮಾಡ್ಕೊಳ್ಳೋಣ. ನಾವೇಂತಕ್ಕೆ ಸ್ಕ್ರಬ್ ಮಾಡ್ಕೊಬೇಕು ಅನ್ನೋದಾದರೆ, ನಮ್ಮ ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ ಈ ಸ್ಕ್ರಬ್ಬಿಂಗಿಂದ. ಸೊ ನಮ್ಮ ಸ್ಕಿನ್ ಪಾಲಿಶ್ ಆಗುತ್ತೆ, ಹಾಗೆ ನಮ್ಮ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಮೂಗತ್ರ ಮತ್ತು ತುಟಿ ಹತ್ರ ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ನೋಡಿ ಇವಾಗ ನನ್ನ ಸ್ಕಿನ್ ಯಾವ ಥರ ಆಗಿದೆ ಅಂತ. ನಾನೀಗ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಮಸಾಜ್ನ ಒಂದು 3 to 4 ಮಿನಿಟ್ಸ್ ಆದರೂ ನೀಟಾಗಿ ನಿಧಾನವಾಗಿ ಮಸಾಜ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಹಾಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ನಾನಿಲ್ಲಿ
ಸ್ಟೀಮ್ನ ತೊಗೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಸ್ಟೀಮ್ ತೊಗೋತಾ ಇದ್ದೀನಿ. ಈ ಥರ ಸ್ಟೀಮ್ ತೊಗೊಳೋದ್ರಿಂದ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ, ಹಾಗೆ ನಮ್ಮ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಫೇಸಲ್ಲಿರೋದು. ಹೀಗಾಗಿ ನಾವು ಯಾವುದೇ ರೀತಿ ಫೇಸ್ ಪ್ಯಾಕ್ನ ಹಾಕಿದ್ರೂ ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೀಮು ಕೂಡ ಈ ಸ್ಟೆಪ್ಪಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋಣ. ಸೊ ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡಿದ್ದಾದಮೇಲೆ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಹೊತ್ತು ಫೇಸ್ ಮೇಲೆ ಬಿಡೋದಕ್ಕೆ ಹೋಗಬೇಡಿ. 30 ಮಿನಿಟ್ಸ್ ಆದರೆ ಸಾಕು. ಸೊ ನೀವು ಯಾವುದೇ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರೂ ಅಷ್ಟೇ 30 ಮಿನಿಟ್ಸ್ ಮೇಲೆ ಬಿಡೋದಕ್ಕೆ ಹೋಗಬೇಡಿ, ಅದು ನಮ್ಮ ಚರ್ಮಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಈ ಫೇಸ್ ಪ್ಯಾಕ್ನ ಹಾಕೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆ ಸ್ವಲ್ಪ ಫೇಸ್ ಎಲ್ಲ ಒಂದು ಟೋನ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಫೇಸ್ ಪ್ಯಾಕ್. ನಾನು ಇದಕ್ಕೆ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಪಿಂಪಲ್ಸ್ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ನಮ್ಮ ಹಳೆಯ ಕಾಲದವರು ಸಹ ಯೂಸ್ ಮಾಡ್ತಾ ಬರ್ತಾಯಿದ್ರು ಕಡಲೆ ಹಿಟ್ಟನ್ನ. ಈ ಕಡಲೆ ಹಿಟ್ಟಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಕೂಡ ನಮಗೆ ಆಗೋದಿಲ್ಲ. ಇದರಿಂದ ನಮಗೆ ಕ್ಲಿಯರ್ ಸ್ಕಿನ್ ಅನ್ನೋದು ಸಿಗುತ್ತೆ. ಹಾಗಾಗಿ ಮತ್ತು ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಗೋಧಿ ಹಿಟ್ಟು ಅಷ್ಟೇ ನಮ್ಮ ಸ್ಕಿನ್ನ ವೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೊಂದು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಈ ಅಕ್ಕಿ ಹಿಟ್ಟು ಸ್ಕ್ರಬ್ ಮಾಡುತ್ತೆ ನಮ್ಮ ಫೇಸ್ನ, ಹಾಗೆ ವೈಟ್ನಿಂಗ್ ಕೂಡ ಮಾಡುತ್ತೆ. ಈ ಅಕ್ಕಿ ಹಿಟ್ಟಲ್ಲಿ ದಿನ ಮುಖ ತೊಳೆಯೋದ್ರಿಂದನೂ ಅಷ್ಟೇ ನಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಹಾಗೆ ನಾನಿಲ್ಲಿ ಮೊಸರನ್ನ ಸಹ ಯೂಸ್ ಮಾಡಿದ್ದೀನಿ. ಈ ಮೊಸರು ನಮ್ಮ ಫೇಸ್ನ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಫೇಸ್ಗೆ. ಸೊ ಅದು ಕೂಡ ನಮ್ಮ ಚರ್ಮಕ್ಕೆ, ನಮ್ಮ ಸ್ಕಿನ್ ಟೋನ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಹಾಕ್ಕೊಂಡಿರೋದು ಕಾಫಿ ಪೌಡರು ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗಿದ್ರೆ ಟ್ಯಾನ್ನು ಕೂಡ ಕಡಿಮೆ ಮಾಡುತ್ತೆ, ಚರ್ಮದಲ್ಲಿರೋ ಕಲೆ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಕಾಫಿ ಪೌಡರು ನಮ್ಮ ಫೇಸ್ಗೆ ಇಂಪಾರ್ಟೆಂಟ್. ಹಾಗೆ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಕಸ್ತೂರಿ ಅರಿಶಿನ ಯೂಸ್ ಮಾಡಿದ್ದೀನಿ. ಸೊ ಯಾವುದೋ ಅರಿಶಿನ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ಇದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ಕಸ್ತೂರಿ ಅರಿಶಿನ ಯೂಸ್ ಮಾಡಿ. ನನ್ನ ಫೇಸ್ನ ನೋಡ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ. ನಾನು ಇದನ್ನು ಫ್ಯಾನ್ ಗಾಳಿ ಎಲ್ಲ ತೊಗೊಂಡು ಡ್ರೈನ ಮಾಡಿಲ್ಲ. ನೀವು ಆದಷ್ಟು ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ಳಿ. ಇದನ್ನು ಫ್ಯಾನ್ ಎಲ್ಲ ಹಾಕ್ಕೊಂಡು ಡ್ರೈ ಮಾಡಿದ್ರೆ ಆದಷ್ಟು ಬೇಗನೆ ಡ್ರೈ ಆಗಿಬಿಡುತ್ತೆ, ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಒಂದು 30 ಮಿನಿಟ್ಸ್ ಯಾವುದೇ ರೀತಿ ಗಾಳಿ ಇಲ್ಲದೇ ನ್ಯಾಚುರಲ್ ಗಾಳಿನಲ್ಲೇ ಆರಿಸೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ಬಂದು ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋ ರಿಂಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ರಿಂಕಲ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಮಸಾಜ್ನ ಮಾಡ್ಕೊಳ್ಳಿ, ರಿಂಕಲ್ಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಈ ಮಸಾಜ್ ಮಾಡೋದ್ರಿಂದ. ಸೊ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಟಮಿನ್ ಕ್ಯಾಪ್ಸೂಲ್ ಸ್ಕಿನ್ಗೆ ಗ್ಲೋ ಮಾಡುತ್ತೆ, ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ನ ಹೆಂಗಾಗಿಡುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ನಾನಿಲ್ಲಿ ಮಸಾಜ್ನ ಮಾಡ್ಕೊತಾ ಇದ್ದೀನಿ. ಈ ಮಸಾಜ್ ಮಾಡ್ತಾ ನೋಡಿ ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸ್ತಾ ಇದೆ, ಗ್ಲಾಸ್ ಸ್ಕಿನ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ಮಸಾಜು. ನೀವು ಒಂದ್ಸರಿ ನನ್ನ ಫೇಸ್ನ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ ನೋಡಿ. ಲೈಟೆಲ್ಲ ನನ್ನ ಮುಖದ ಮೇಲೆ ಯಾವ ಥರ ಕಾಣಿಸ್ತಿದೆ, ಶ್ಯಾಡೋ ಥರ ಬಂದಿದೆ. ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ನಮ್ಮ ಮುಖದಲ್ಲಿರೋ ಕಲೆಯೆಲ್ಲ ಕಡಿಮೆ ಮಾಡುತ್ತೆ. ನನಗೆ ಗೊತ್ತಿರೋ ಸ್ಟೆಪ್ನ ಯೂಸ್ ಮಾಡಿಕೊಂಡು ನಾನು ಮಸಾಜ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಮಸಾಜ್ ಸ್ಟೆಪ್ಗಳನ್ನ ಗೊತ್ತಿದ್ದರೆ ನೀವು ಅದನ್ನ ಯೂಸ್ ಮಾಡಿಕೊಂಡು ಈ ಥರ ಮಸಾಜ್ನ ಮಾಡ್ಕೊಳ್ಳಿ. ಈ ಫೇಶಿಯಲ್ ನಿಮಗೆ ಯಾವ ಥರ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಇದನ್ನು ವಾರಕ್ಕೆ ಒಂದ್ಸಲಿ ನೀವು ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನಾವು ಇದನ್ನು ಹೋಮ್ ಮೇಡ್ ಫೇಶಿಯಲ್ ಮಾಡ್ಕೊಂಡಿರೋದು, ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥ ಫೇಶಿಯಲ್. ನೀವು ನನ್ನ ಸ್ಕಿನ್ ಟೋನ ನೋಡ್ತಾ ಹೋಗಿರ್ತೀರ ಫಸ್ಟ್ ಸ್ಟೆಪ್ಪಿಂದನೂ. ಸೊ ನೋಡಿ, ಈಗ ಈ ಸ್ಟೆಪ್ಪಲ್ಲಿ ನನ್ನ ಫೇಸ್ ಯಾವ ಥರ ಕಾಣಿಸ್ತಿದೆ ಅಂತ
ತುಂಬಾ ಒಳ್ಳೆಯದು. ಈ ಫೇಶಿಯಲ್ ನಮ್ಮ ಸ್ಕಿನ್ ಟೋನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಮುಖದಲ್ಲಿರೋ ಕಲೆಗಳನ್ನ ಹೋಗಿಸ್ಕೊಬೇಕು ಅಂದರೆ ನಾವು ಫೇಶಿಯಲ್ನ ಯೂಸ್ ಮಾಡ್ತಾ ಬರಬೇಕು. ಸೊ ಇನ್ನೂ ಹೆಚ್ಚು ಈ ಥರ ಸ್ಕಿನ್ ರಿಲೇಟೆಡ್ನ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಡ್ರೈ ಆಗಿದೆ. ಈಗ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ. ಯಾವುದೇ ಕಾರಣಕ್ಕೂ ನೀವು ಬಿಸಿ ನೀರಿಂದ ಮುಖನ ತೊಳೆಯೋದಕ್ಕೆ ಹೋಗಬೇಡಿ, ಹಾಗೆ ಯಾವುದೇ ರೀತಿ ಸೋಪ್ನು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಈ ಫೇಶಿಯಲ್ನ ನೈಟ್ ಟೈಮ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ನನ್ನ ಸ್ಕಿನ್ ಈಗ ರೆಡಿಯಾಗಿದೆ, ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ನಾನು ಯಾವುದೇ ರೀತಿ ಸೋಪ್ನ ಯೂಸ್ ಮಾಡಿಲ್ಲ, ಹಾಗೆಯೇ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಕ್ಲಿಯರ್ ಆಗಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಲ್ವಾ. ಸೊ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.